Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನ್ ಅಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಜನರು ಅಭಿವೃದ್ಧಿ ಮತ್ತು ಪರಿಸರನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ 9th ಯೂನಿಟ್ ಅದ ಮೇಲೆ ಇವತ್ತಿದ್ದು ಮೂರನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸೀರೀಸ್ 1 ಇಂದ ಕ್ಲಾಸಸ್ಸನ್ನು ನೋಡ್ತಾ ಬನ್ನಿ. ಸೊ ಇದಕ್ಕೂ ಮುಂಚೆ ನಾನು KSET ಜನರಲ್ ಪೇಪರಲ್ಲಿ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡನ್ನು, ನೆಕ್ಸ್ಟು ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡನ್ನು, ಯೂನಿಟ್ 4 ಕಮ್ಯುನಿಕೇಷನನ್ನು ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸೊ ಸೀರೀಸ್ 1 ಇಂದ ಕ್ಲಾಸಸ್ಸನ್ನು ನೋಡ್ತಾ ಬರ್ರಿ. ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಓಕೆ, ಈ ಕ್ಲಾಸದ PDF ನಿಮಗೆ ಬೇಕಿತ್ತು ಅಂದರೆ ಲರ್ನ್ ಇಂಗ್ಲೀಷ್ ವಿತ್ ಸುಜಾತಾ ಹಟ್ಟಿ ಅನ್ನೋಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇವತ್ತಿನ ಈ ಕ್ಲಾಸದ PDF ಅನ್ನು ನಾನಲ್ಲಿ ಶೇರ್ ಮಾಡಿರ್ತೀನಿ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಇವತ್ತೊಂದು ಕ್ವಶನ್ ಇದೆ. ಫಸ್ಟ್ ಆ ಕ್ವಶನನ್ನು ನೋಡೋಣ. 2015 ಇರಬೇಕು ಈ ಕ್ವಶನು. ಸೊ ಎಕೋಸಿಸ್ಟಮ್ ಬಗ್ಗೆ ಇದೆ. ಎಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದ್ದು ಯಾರು ಅಂತ ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಸೊ ಆಪ್ಷನ್ ಎ ಐನ್ಸ್ಟೀನ್ ಇದ್ದಾನೆ, ನೆಕ್ಸ್ಟ್ ಆಪ್ಷನ್ ಬಿ ವ್ಯಾಗ್ನ್ಲೆಸ್ ಅಂತ ಏನು ಇದ್ದಾರೆ, ನೆಕ್ಸ್ಟ್ ಆಪ್ಷನ್ ಸಿ MC ಮ್ಯಾಕ್ ನಾಟನ್ ಅಂತಲೂ ಕರಿತೀವಿ ಇವ್ರನ್ನ, ಮ್ಯಾಕ್ ನಾಟನ್ ಇದ್ದಾನೆ. ನೆಕ್ಸ್ಟ್ ಆಪ್ಷನ್ ಡಿ AG ಟ್ರಾನ್ಸ್ಲೆ. ಕರೆಕ್ಟ್ ಆನ್ಸರ್ ಈಸ್ AG ಟ್ರಾನ್ಸ್ಲೆ. ಓಕೆ, ಕರೆಕ್ಟ್ ಆನ್ಸರ್ ಯಾವುದಂದರೆ AG ಟ್ರಾನ್ಸ್ಲೆ ಆಗಿರ್ತಾನೆ. ಈ ಎಕೋಸಿಸ್ಟಮ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂತಹ ವ್ಯಕ್ತಿ ಯಾರಂದರೆ AG ಟ್ರಾನ್ಸ್ಲೆ. ಇದು 2015ನಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ KSETಗೆ. ಓಕೆ, ನೆಕ್ಸ್ಟ್ ವೈಜ್ಞಾನಿಕವಾಗಿ ಓಝೋನನ್ನು ಗುರುತಿಸುವಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಕೂಡ. ಪ್ರೀವಿಯಸ್ ಇಯರ್ ಕ್ವಶನ್ KSETಲ್ಲಿ ಕೇಳಿರ್ತಕ್ಕಂಥದ್ದು ಓಝೋನ್ ಪದರ ಅಂತ ಹೇಳಿದೆ ನಾನು. ಈ ಓಝೋನನ್ನು ಗುರುತಿಸುವಂತಹ ವಿಧಾನಕ್ಕೆ ನಾವು O3. ಓಕೆ, ಓಝೋನ್ 3 ಅಂತೇಳಿ ಕರಿತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಇದರಲ್ಲಿ ನಮಗೆ ಆಪ್ಷನ್ ಹೇಗೆ ಕೊಟ್ಟಿರ್ತಾರೆ ಅಂದರೆ O2, O3, O1 ಅಂತ ಕೊಟ್ಟಿರ್ತಾರೆ. ಸೊ O3 ಈಸ್ ರೈಟ್ ಆನ್ಸರ್. ನಮಗೆ ಈ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ಸ್ವಲ್ಪ ಕರೆಂಟ್ ಇವೆಂಟ್ ಬೇಸ್ಡ್ ಆಗಿ ಕ್ವಶನ್ಗಳು ರೈಸ್ ಆಗ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಯಾರು ಅಂಥೇಳಿ ಕ್ವಶನನ್ನು ಆಗಿದೆ. ಸೊ ಹಾಗಾಗಿ ಈ ಪಾಯಿಂಟ್ಸನ್ನು ನಾನು ತೊಗೊಂಡಿದ್ದೀನಿ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಯಾರು ಅಂದರೆ ಈ ಪ್ರಸ್ತುತ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇದನ್ನು 2015ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ KSPCB ಅಧ್ಯಕ್ಷರು ಅಥವಾ ಚೇರ್ಮನ್ ಅಂತೇನು ಕರಿತೀವಲ್ಲ ಅವರು PM ನರೇಂದ್ರ ಸ್ವಾಮಿ. ನೋಡಿ, ಇದು ಪ್ರೆಸೆಂಟ್, ಇದು ಕರೆಂಟ್ ಈವೆಂಟ್ಸಲ್ಲಿ ಇದು PM ನರೇಂದ್ರ ಸ್ವಾಮಿ ಎಂಬುವರು ಈ ಸಮಯದಲ್ಲಿ ಯಾವುದರ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಓಕೆ, ನೆಕ್ಸ್ಟ್ ಮಾರುತಗಳನ್ನು ನೋಡ್ತಾ ಹೋಗೋಣ. ಈ ಮಾರುತಗಳಲ್ಲಿ ಸಹ ನಮಗೆ ಒಂದು ಕ್ವಶನ್ ಬರುವುದು. ಯಾಕೆಂದರೆ ನಿರಂತರ ಮಾರುತ, ಸ್ಥಳೀಯ ಮಾರುತ ಅಂತೇಳಿ 2-3 ವಿಧಗಳಿದೆ. ಆ ನಿರಂತರ ಮಾರುತ, ನೆಕ್ಸ್ಟು ಈ ಸ್ಥಳೀಯ ಮಾರುತವನ್ನು ಭಾರತದಲ್ಲಿ ಏನಂತ ಕರೀತಾರೆ, ಬೇರೆ ಬೇರೆ ದೇಶಗಳಲ್ಲಿ ಏನೆಲ್ಲ ಹೆಸರಿನಿಂದ ಕರೀತಾರೆ ಅನ್ನೋದನ್ನು ಸಹ ನಮಗೆ ಕ್ರಾನಲಾಜಿಕಲಿ ಕ್ವಶನನ್ನು ಕೇಳಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ವಿಂಡ್ಸದ ಬಗ್ಗೆ ಸಹ ನಾನು ಇವತ್ತು ಕ್ಲಾಸನ್ನು ಮಾಡ್ತಾ ಹೋಗೋಣ. ಮಾರುತಗಳು ಅಂದರೆ ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವಂತಹ ವಾಯು ಅಂದರೆ ಗಾಳಿ, ಏನೀಗ ಭೂಮಿಗೆ ಮೇಲ್ಮೈಯಲ್ಲಿ ಸಮಾನಾಂತರವಾಗಿ ಚಲಿಸ್ತಕ್ಕಂತಹ ಮಾರುತಗಳನ್ನು ನಾವೇನಂತ ವಾಯುವನ್ನು ನಾವು ಮಾರುತಗಳಂತ ಕರಿತೀವಿ. ವಾಯು ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂಬುದನ್ನು ತಿಳಿಲಿಕ್ಕೆ ಏನನ್ನು ಯೂಸ್ ಮಾಡ್ತೀವಿ ಅಂದರೆ ಪವನ ದಿಕ್ಸೂಚಿ. ಓಕೆ, ವಾಯು ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅನ್ನೋದನ್ನು ತಿಳಿಲಿಕ್ಕೆ ನಾವು ಪವನ ದಿಕ್ಸೂಚಿಯನ್ನು ಏನು ಮಾಡ್ತೀವಿ, ಉಪಕರಣವನ್ನು ಉಪಯೋಗ ಮಾಡಿಬಿಟ್ಟು ನಾವು ಆ ವಾಯುವನ್ನು ಅಳಿತೀವಿ. ಓಕೆ, ವಾಯುವಿನ ವೇಗವನ್ನು ಅಳಿಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಅಂದರೆ ಪವನ ವೇಗ ಮಾಪಕ ಅಂದರೆ ಅನಿಮೋಮೀಟರನ್ನು ಬಳಸ್ತಾ ಹೋಗ್ತೀವಿ. ನೋಡಿ, ವಾಯು ಯಾವ ದಿಕ್ಕಿಗೆ ಚಲಿಸ್ತಾ ಇದೆ ಅನ್ನೋದನ್ನು ಅಳಿಲಿಕ್ಕೆ ನಾವು ಪವನ ದಿಕ್ಸೂಚಿಯನ್ನು ಬಳಸಿದರೆ, ವಾಯುವಿನ ವೇಗವನ್ನು ಅಳಿಲಿಕ್ಕೆ ನಾವು ಪವನ ವೇಗ ಮಾಪಕ ಅಥವಾ ಅನಿಮೋಮೀಟರನ್ನು ಬಳಸಲಾಗುತ್ತೆ. ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸೆಷನ್. ನೆಕ್ಸ್ಟು ಮಾರುತದಲ್ಲಿ ಮತ್ತೆ ವಿಧಗಳು ಬರುತ್ತೆ. ನಿರಂತರ ಮಾರುತ. ಈ ನಿರಂತರ ಮಾರುತವನ್ನು ನಾವು ಪ್ಲಾನೆಟರಿ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಇವುಗಳಿಗೆ ನಾವು ನಿತ್ಯ ಮಾರುತ ಅಥವಾ ಭೂಮಂಡಲೀಯ ಮಾರುತಗಳಂತ ಕೂಡ ಕರಿತಾ ಹೋಗ್ತೀವಿ. ಏನಂದರೆ ನಿರಂತರ ಮಾರುತವನ್ನು ನಿತ್ಯ ಮಾರುತ ಅಂತಲೂ ಕರಿತೀವಿ, ನೆಕ್ಸ್ಟು ಭೂಮಂಡಲೀಯ ಮಾರುತ ಅಂತಲೂ ಕರಿತಾ ಹೋಗ್ತೀವಿ. ಇವು ವರ್ಷದ ಎಲ್ಲ ಕಾಲದಲ್ಲಿಯೂ ಸಹ ಬಹುತೇಕ ಒಂದೇ ದಿಕ್ಕಿನಿಂದ ಏನು ಮಾಡುತ್ತೆ, ಬೀಸ್ತಾ ಹೋಗುತ್ತೆ. ಯಾವುದು, ನಿರಂತರ ಮಾರುತ. ನಿರಂತರ ಮಾರುತಕ್ಕೆ ಇರ್ತಕ್ಕಂಥ ಹೆಸರು ಕೇಳ್ಬೋದು, ನಿರಂತರ ಮಾರುತ ಅಥವಾ ಈ ಭೂಮಂಡಲೀಯ ಮಾರುತ ಅಂತ ಕರಿತೀವಿ.
ಈ ಭೂಮಂಡಲೀಯ ಮಾರುತ ಅಥವಾ ನಿರಂತರ ಮಾರುತ ಬಹುತೇಕವಾಗಿ ಒಂದು ವರ್ಷದ ಉದ್ದಕ್ಕೂ ಏನಾಗುತ್ತೆ, ಒಂದೇ ದಿಕ್ಕಿನಲ್ಲಿ ಬೀಸ್ತಾ ಹೋಗುತ್ತೆ. ಅದಕ್ಕೆ ನಾವು ಇದನ್ನು ನಿರಂತರ ಮಾರುತ ಅಂತ ಕರೆದ್ವಿ. ನೆಕ್ಸ್ಟು ಋತುಮಾನ ಮಾರುತ. ಈ ಋತುಮಾನ ಮಾರುತ ಸೀಸನಲ್ ವಿಂಡ್ಸ್, ಅದು ಹೆಸರೇ ಹೇಳ್ತಾ ಇದೆ ಸೀಸನಲ್, ಯಾವ ಸೀಸನಲ್ಲಿ ಯಾವ ದಿಕ್ಕಿಗೆ ಚಲಿಸಬೇಕು ಅನ್ನೋದನ್ನು ತಿಳಿಸುತ್ತೆ. ಇವುಗಳನ್ನು ನಿಯತಕಾಲಿಕ ಅಥವಾ ಕ್ಲುಪ್ತ ಮಾರುತಗಳಂತ ಕೂಡ ಕರಿತೀವಿ. ಯಾವುದನ್ನು? ಈ ಋತುಮಾನ ಮಾರುತ ಅಥವಾ ಸೀಸನಲ್ ವಿಂಡ್ಸನ್ನು. ಇವು ವರ್ಷದ ಬೇರೆ ಬೇರೆ ಋತುಮಾನಗಳಲ್ಲಿ ನೋಡಿ, ವರ್ಷದ ಬೇರೆ ಬೇರೆ ಋತುಮಾನಗಳಲ್ಲಿ ಈ ತದ್ವಿರುದ್ಧ ದಿಕ್ಕಿನಲ್ಲಿ ಏನು ಮಾಡುತ್ತೆ, ಚಲಿಸ್ತಾ ಹೋಗುತ್ತೆ. ಇವು ನಿರಂತರ ಮಾರುತಗಳು ಒಂದೇ ದಿಕ್ಕಿನಲ್ಲಿ ವರ್ಷದ ಉದ್ದಕ್ಕೂ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಹೋದರೆ, ಬಟ್ ಋತುಮಾನ ಮಾರುತಗಳು ವಿರುದ್ಧವಾಗಿ ಏನು ಮಾಡ್ತವೆ, ಚಲಿಸ್ತಾ ಹೋಗ್ತವೆ. ಓಕೆ, ತದ್ವಿರುದ್ಧವಾಗಿ. ಇನ್ನು ನೆಕ್ಸ್ಟು ಸ್ಥಳೀಯ ಮಾರುತ, ವೆರಿ ಇಂಪಾರ್ಟೆಂಟ್ ನಮ್ಮ ಕೆಸೆಟ್ ಎಕ್ಸಾಮ್ಗೆ. ಸ್ಥಳೀಯ ಮಾರುತಕ್ಕೆ ನಾವು ಇಂಗ್ಲೀಷಲ್ಲಿ ಲೋಕಲ್ ವಿಂಡ್ಸ್ ಅಂತ ಕರಿತೀವಿ. ನಿರಂತರ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ನೋಡಿ, ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶದಲ್ಲಿ ವ್ಯತ್ಯಾಸಗಳ ಪರಿಣಾಮವಾಗಿ, ಇನ್ನೊಂದ್ಸಲ ನೋಡಿ, ನಿರಂತರ ನಿಯತಕಾಲಿಕ ಮಾರುತಗಳು ಏನು ಈ ಸ್ಥಳೀಯ ಮಾರುತಗಳದಲ್ಲ, ಇದು ಒಂದು ಸ್ಥಳೀಯವಾಗಿ ಉಷ್ಣಾಂಶ ಏನಿರುತ್ತೆ, ಆ ಉಷ್ಣಾಂಶ, ಒತ್ತಡ, ತೇವಾಂಶದಲ್ಲಿ ವ್ಯತ್ಯಾಸಗಳ ಪರಿಣಾಮವಾಗಿ ಸ್ಥಳೀಯ ಮಾರುತಗಳು ಏನು ಮಾಡ್ತವೆ, ಉಂಟಾಗ್ತಾ ಹೋಗ್ತವೆ ಅಥವಾ ಬೀಸ್ತಾ ಹೋಗುತ್ತೆ. ಈ ಸ್ಥಳೀಯ ಮಾರುತಗಳನ್ನು ನಮ್ಮ ಕೆಸೆಟ್ ಕ್ವಶನ್ನ ಕೇಳಬಹುದು. ಯಾಕೆ ಅಂದರೆ ಸುಮಾರು ಸಲ ನಾವು GK ಪೇಪರಲ್ಲಿ ಕೇಳಿರ್ತಕ್ಕಂಥದ್ದು ಸ್ಥಳೀಯ ಮಾರುತಗಳು ಭಾರತದಲ್ಲಿ ಏನಂತಾರೆ, US ದಲ್ಲಿ ಏನಂತಾರೆ ಅಂತ ಹೇಳ್ಬಿಟ್ಟು. ಓಕೆ, ಸ್ಥಳೀಯ ಮಾರುತಗಳನ್ನು ನೋಡ್ತಾ ಹೋಗೋಣ. ಓಕೆ, ಉದಾಹರಣೆಗೆ ಈ ಮಾರುತಗಳನ್ನು ಭಾರತದಲ್ಲಿ ಲೂ ಅಂತ ಕರಿತೀವಿ. ನೋಡಿ, ಸ್ಥಳೀಯ ಮಾರುತಗಳನ್ನು ಭಾರತದಲ್ಲಿ ಏನಂತ ಕರಿತೀವಿ ಅಂದರೆ ಲೂ ಅಂತ ಕರಿತೀವಿ. USA ಚಿನುಕ್, ನೋಡಿ USA ಚಿನುಕ್ ಅಥವಾ ಹಿಮಭಕ್ಷಕ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಆಲ್ಪ್ಸ್ ಪರ್ವತಗಳಲ್ಲಿ ಫೂ ಎಂದು ಕರೀತಾ ಹೋಗ್ತಾರೆ. ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಎಂದು ಕರೀತಾರೆ ಫ್ರಾನ್ಸ್ನಲ್ಲಿ. ನೆಕ್ಸ್ಟು ಸಹರಾ ಮರುಭೂಮಿಯಲ್ಲಿ ಸಿರಾಕೋ, ನೋಡಿ ಸಹರಾ ಮರುಭೂಮಿಯಲ್ಲಿ ಸಿರಾಕೋ, ಸಿರಾಕೋ, ಈ ಥರ ನಾವು ನೆನಪಲ್ಲಿ ಇಟ್ಕೋಬಹುದು. ನೆಕ್ಸ್ಟು ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೀಲ್ಡರ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಅಂಟಾರ್ಕ್ಟಿಕಾದಲ್ಲಿ ಬಿಜರ್ಡ್ ಎಂದು ಕರೀತಾ ಹೋಗ್ತೀವಿ. ಇವು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆಸೆಟ್ ಎಕ್ಸಾಮ್ಗೆ. ಆಲ್ಮೋಸ್ಟ್ ಕಾಂಪಿಟೇಟಿವ್ ಓದೋರಿಗೆ ಇವು ಅಷ್ಟು ಟಫ್ ಅನ್ಸಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಅವರು ತಿಳಿದಿರ್ತಾರೆ ಇದ್ರ ಬಗ್ಗೆ. ಓಕೆ, ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಮಗೆ GK ಗೊತ್ತಿಲ್ಲ ಅಂತ ಅನ್ನೋರು ಮಾತ್ರ ಈ ವಿಚಾರವನ್ನು ಭಾಳ ನೆನಪಲ್ಲಿ ಇಟ್ಕೋಬೇಕು. ಯಾಕೆಂದರೆ ಭಾರತದಲ್ಲಿ ಈ ಸ್ಥಳೀಯ ಮಾರುತಕ್ಕೆ ಏನಂತಾರೆ, ಹೀಗೆ ನಮಗೆ ಒಂದು ಸೈಡ್ ಹೊಂದಿಸಿ ಬರೀಲಿಕ್ಕೆ ಕೊಡ್ತಾರೆ, ಒಂದು ಸೈಡು ನಮ್ಮ ಇಂಡಿಯಾ ಅಥವಾ ಈ ಕಂಟ್ರೀಸ್ಗಳನ್ನು ಕೊಟ್ಟರೆ ಇನ್ನೊಂದು ಸೈಡು ಸ್ಥಳೀಯ ಮಾರುತಗಳನ್ನು ಕೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟು ಪರಿಸರ ಮಾಲಿನ್ಯ. ಓಕೆ, ಪರಿಸರ ಮಾಲಿನ್ಯ ನಮ್ಮ ಕೆಸೆಟ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರಿಸರ ಮಾಲಿನ್ಯ. ಓಕೆ, ಪರಿಸರ ಮಾಲಿನ್ಯ ಮತ್ತು ಅದರ ವಿಧಗಳು, ಮಾಲಿನ್ಯ ಕಾರಕಗಳು, ಪರಿಣಾಮ ಮತ್ತು ಪರಿಹಾರ ಉಪಾಯಗಳನ್ನು ನೋಡ್ತಾ ಹೋಗೋಣ. ಪರಿಸರ ಮಾಲಿನ್ಯ ಅಂದ್ರೇನು? ಓಕೆ, ಪರಿಸರ ಮಾಲಿನ್ಯ ಅಂದರೆ ಮಾಲಿನ್ಯ ಅಂದರೆ ಪೊಲ್ಯೂಷನ್ ಎಂಬುದು ಪೊಲ್ಯೂಷನಿಮೋ ಎಂಬ ಪದದಿಂದ ಬಂದಿದ್ದು. ಅದರ ಅರ್ಥ ಹೊಲಸು ಮಾಡು ಎಂದರ್ಥ. ನೋಡಿ, ಮಾಲಿನ್ಯ ಅಥವಾ ಪೊಲ್ಯೂಷನ್ ಎಂಬುದು ಪೊಲ್ಯೂಷನಿಮೋ ಎನ್ನುವಂತಹ ಪದದಿಂದ ಬಂದಿದ್ದು ಹೊಲಸು ಮಾಡು ಎಂದ ಅರ್ಥವನ್ನು ನೀಡ್ತಾ ಹೋಗುತ್ತೆ. ಮಾನವನ ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಾರ್ಯಗಳಿಂದ ಪರಿಸರವು ತನ್ನ ಪರಿಶುದ್ಧತೆಯನ್ನು ಕಳೆದುಕೊಳ್ಳುವುದಕ್ಕೆ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಇನ್ನೊಂದ್ಸಲ ನೋಡಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಪಾಯಿಂಟು. ಪರಿಸರ ಮಾಲಿನ್ಯ ಅಂದರೆ ಮಾನವನ ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಾರ್ಯಗಳಿಂದ ಪರಿಸರವು ತನ್ನ ಪರಿಶುದ್ಧತೆಯನ್ನು ಕಳೆದುಕೊಳ್ಳುವುದಕ್ಕೆ ಪರಿಸರ ಮಾಲಿನ್ಯ ಅಂತ ಕರೆದ್ವಿ. ಈ ಪರಿಸರ ಮಾಲಿನ್ಯದ ಬಗ್ಗೆ WHO ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಏನು ಕರಿತೀವಲ್ವ, WHO ಏನು ಹೇಳ್ತಾ ಇದೆ ಅಂದರೆ ಪರಿಸರ ಮಾಲಿನ್ಯದ ಬಗ್ಗೆ ಜೀವಮಂಡಲ ಅಥವಾ ಜೀವಿ ಮಂಡಲದ ಯಾವುದೇ ಘಟಕದಲ್ಲಿ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷ ಬದಲಾವಣೆಯಾಗಿ ಅಲ್ಲಿನ ಜೀವಿಗಳಿಗೆ ವಿಶೇಷವಾಗಿ ಮಾನವ ಜನಾಂಗಕ್ಕೆ ಹಾನಿ ಉಂಟು ಮಾಡುವಂತಹ ಅಹಿತಕರ ಪರಿಸ್ಥಿತಿಯನ್ನು ನಾವು ಪರಿಸರ ಮಾಲಿನ್ಯ ಅಂತ ಕರೆದ್ರು. ಯಾರು? WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಕರಿತೀವಿ. ಪರಿಸರ ಮಾಲಿನ್ಯದಲ್ಲಿ ಹಲವಾರು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಸೊ ಅವು ಕೂಡ ನಮ್ಮ ಕೆಸೆಟ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಟೈಪ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಒಂದು ಭೂ ಅಥವಾ ಮಣ್ಣಿನ ಮಾಲಿನ್ಯ, ಲ್ಯಾಂಡ್ ಆರ್ ಸಾಯಿಲ್ ಪೊಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟು ಜಲ ಮಾಲಿನ್ಯ, ವಾಟರ್ ಪೊಲ್ಯೂಷನ್. ನೆಕ್ಸ್ಟು ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್. ಶಬ್ದ ಮಾಲಿನ್ಯ, ಸೌಂಡ್ ಆರ್ ನಾಯ್ಸ್ ಪೊಲ್ಯೂಷನ್. ನೋಡಿ, ವಿಕಿರಣ ಮಾಲಿನ್ಯ, ರೇಡಿಯೇಕ್ಟಿವ್ ಪೊಲ್ಯೂಷನ್. ನೋಡಿ, ವಿಕಿರಣ ಮಾಲಿನ್ಯಕ್ಕೆ ನಾವು ರೇಡಿಯಾಕ್ಟಿವ್ ಪೊಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟು ಪ್ಲಾಸ್ಟಿಕ್ ಮಾಲಿನ್ಯ ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್.
ಓಕೆ, ಇವಿಷ್ಟು ಪರಿಸರ ಮಾಲಿನ್ಯದಲ್ಲಿರ್ತಕ್ಕಂತಹ ವಿಧಗಳು. ಇದರ ಮೇಲೆ ನಮಗೆ ಆಲ್ಮೋಸ್ಟ್ ಸುಮಾರು ಎಕ್ಸಾಮಲ್ಲಿ ಮತ್ತು ನಮ್ಮ KCET ಸುಮಾರು ಕ್ವಶನ್ಗಳನ್ನು ಕೇಳ್ತಕ್ಕಂತಹದ್ದು. ಅದು ವಿತ್ ಎಕ್ಸಾಂಪಲ್ ಸಹ ನಾನು ಕ್ವಶನನ್ನು ತೊಗೊಂಡು ಬಂದು ಹೇಳ್ತಾ ಹೋಗ್ತೀನಿ. ಫಸ್ಟ್ ಇವತ್ತು ನಾವು ಭೂ ಅಥವಾ ಮಣ್ಣಿನ ಮಾಲಿನ್ಯವನ್ನು ನೋಡ್ತಾ ಹೋಗೋಣ. ಲ್ಯಾಂಡ್ ಆರ್ ಸಾಯಿಲ್ ಪೊಲ್ಯೂಷನ್. ಭೂ ಅಥವಾ ಮಣ್ಣಿನ ಮಾಲಿನ್ಯ, ಲ್ಯಾಂಡ್ ಆರ್ ಸಾಯಿಲ್ ಪೊಲ್ಯೂಷನ್. ಭೂಮಿಯ ಮೇಲೆ ಭೌತಿಕ ರಾಸಾಯನಿಕ ಕ್ರಿಯೆಗಳಿಂದ ಭೂಮಿಯ ಗುಣಮಟ್ಟವನ್ನು ಹಾಳುಗೆಡುವುದನ್ನು ನಾವು ಮಣ್ಣಿನ ಮಾಲಿನ್ಯ ಅಂತ ಕರಿತೀವಿ. ನೋಡಿ, ಭೂ ಅಥವಾ ಮಣ್ಣಿನ ಮಾಲಿನ್ಯ ಅಂದರೆ ಭೂಮಿಯ ಮೇಲೆ ಭೌತಿಕ ರಾಸಾಯನಿಕ ಕ್ರಿಯೆಗಳಿಂದ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡುವುದನ್ನು ನಾವು ಮಣ್ಣಿನ ಮಾಲಿನ್ಯ ಅಂತ ಕರೆದ್ವಿ. ಮಾನವನ ಹಾಗೂ ನೈಸರ್ಗಿಕ ಕ್ರಿಯೆಗಳು ಭೂಮಿಯಲ್ಲಿ ಏನಾಗುತ್ತೆ, ಭೂಮಿ ಅಥವಾ ಮಣ್ಣಿನಲ್ಲಿ ಉಂಟಾಗಿರ್ತಕ್ಕಂಥ ಅಪಾಯಕಾರಿ ಬದಲಾವಣೆಗಳನ್ನು ಭೂ ಮಾಲಿನ್ಯ ಅಂತ ಕರಿತೀವಿ. ಭೂ ಮಾಲಿನ್ಯದ ಮೂಲಗಳನ್ನು ನೋಡ್ತಾ ಹೋಗೋಣ. ಸೋರ್ಸಸ್ ಆಫ್ ಲ್ಯಾಂಡ್ ಪೊಲ್ಯೂಷನ್ ಅಂತೇಳಿ ಕೈಗಾರಿಕಾ ತ್ಯಾಜ್ಯ ವಸ್ತುಗಳಿಂದ. ನೋಡಿ, ಯಾವ್ಯಾವ ಮೂಲದಿಂದ ನಾವು ಈ ಮಣ್ಣಿನ ಮಾಲಿನ್ಯ ಆಗುತ್ತೆ ಅಂತ ಹೇಳಿದರೆ, ಈ ಕೈಗಾರಿಕೆಯಿಂದ ಬಿಡುಗಡೆ ಆಗಿರ್ತಕ್ಕಂತಹ ತ್ಯಾಜ್ಯ ವಸ್ತು ಇರ್ಬೋದು, ಈ ಇಂಡಸ್ಟ್ರಿಯಲ್ ವೇಸ್ಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪಟ್ಟಣಗಳ ತ್ಯಾಜ್ಯ ವಸ್ತುಗಳು, ಈ ಪಟ್ಟಣದಲ್ಲಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳು ಅರ್ಬನ್ ವೇಸ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಕೃಷಿ ಚಟುವಟಿಕೆಗಳು, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತೇಳಿ, ಅಂದರೆ ಈ ಕೃಷಿಯಲ್ಲಿ ನಾವು ಆಲ್ಮೋಸ್ಟ್ ಕೆಮಿಕಲನ್ನು, ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸುವುದರ ಮೂಲಕ ಆಲ್ಮೋಸ್ಟ್ ನಾವು ಇತ್ತೀಚಿನ ಕೃಷಿ ಪದ್ಧತಿಯಲ್ಲಿ ಆಲ್ಮೋಸ್ಟ್ ನಾವು ಈ ರಾಸಾಯನಿಕ ಕ್ರಿಮಿಕೀಟಗಳ ನಾಶಕ್ಕಾಗಿ ಬಳಸ್ತಕ್ಕಂಥ ರಾಸಾಯನಿಕಗಳಿಂದ ಈ ಮಣ್ಣಿನ ಮಾಲಿನ್ಯ ಹೆಚ್ಚಾಗಿ ಕಂಡುಬರ್ತಾ ಇದೆ. ನೆಕ್ಸ್ಟು ಮಾನವ ವಿಸರ್ಜಕಗಳು, ಹ್ಯೂಮನ್ ವೇಸ್ಟ್ಸ್. ಆಲ್ಮೋಸ್ಟ್ ಈ ಮನುಷ್ಯನ ವೇಸ್ಟ್ನಿಂದನೂ ಈ ಕೃಷಿ ಚಟುವಟಿಕೆಗಳಿಂದ, ಪಟ್ಟಣದಲ್ಲಿ ಬಿಡುಗಡೆ ಆಗ್ತಕ್ಕಂಥ ತ್ಯಾಜ್ಯಗಳಿಂದ, ಕೈಗಾರಿಕಾ ತ್ಯಾಜ್ಯಗಳಿಂದ, ಹಲವಾರು ಈ ಥರದ ತ್ಯಾಜ್ಯಗಳಿಂದ ನಮ್ಮ ಮಣ್ಣಿಗೆ ಏನಾಗ್ತಾ ಇದೆ, ಪೊಲ್ಯೂಷನ್ ಉಂಟಾಗ್ತಾ ಇದೆ. ಓಕೆ, ನೆಕ್ಸ್ಟು ಭೂ ಮಾಲಿನ್ಯಕ್ಕೆ ಕಾರಣಗಳನ್ನು ನೋಡ್ತಾ ಹೋಗೋಣ. ಓಕೆ, ಕಾಸಸ್ ಆಫ್ ಲ್ಯಾಂಡ್ ಪೊಲ್ಯೂಷನ್. ನೋಡಿ, ಕಾಸಸ್ ಆಫ್ ಲ್ಯಾಂಡ್ ಪೊಲ್ಯೂಷನ್ ಆರ್ ಪೊಲ್ಯೂಟೆಂಟ್ಸ್. ಓಕೆ, ಭೂ ಮಾಲಿನ್ಯಕ್ಕೆ ಕಾರಣಗಳು. ಭೂಮಿಯ ಅವೈಜ್ಞಾನಿಕ ಬಳಕೆ ಇರ್ಬೋದು. ನೋಡಿ, ಭೂಮಿಯ ಅವೈಜ್ಞಾನಿಕ ಬಳಕೆ ಇರ್ಬೋದು. ಅರಣ್ಯನಾಶ. ಓಕೆ, ಅರಣ್ಯನಾಶದಿಂದನೂ ನಮ್ಮ ಭೂಮಿಗೆ ಏನಾಗ್ತಾ ಇದೆ, ಪೊಲ್ಯೂಷನ್ ಉಂಟಾಗ್ತಾ ಇದೆ. ನಗರೀಕರಣದಿಂದಾಗಿ, ಓಕೆ, ಕೈಗಾರಿಕೀಕರಣ ಅಥವಾ ಔದ್ಯೋಗೀಕರಣ ಅಂತ ಏನು ಕರಿತೀವಿ ಅದರಿಂದಾಗಿ, ಮಣ್ಣಿನ ಸವೆತದಿಂದಾಗಿ, ಜ್ವಾಲಾಮುಖಿಯಿಂದಾಗಿ, ಭೂಕಂಪ ಸಂಭವಿಸುವುದರಿಂದಾಗಿ, ಗಣಿಗಾರಿಕೆ ನಡೆಸುವುದರಿಂದಾಗಿ, ಕ್ರಿಮಿನಾಶಕಗಳ ಬಳಕೆ, ಅದೇನು ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸ್ತೀವಲ್ವ ಹೊಲಗದ್ದೆಗಳಲ್ಲಿ, ಇದರಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ಮಣ್ಣಿಗೆ ಏನಾಗ್ತಾ ಇದೆ, ಮಾಲಿನ್ಯ ಉಂಟಾಗ್ತಾ ಇದೆ. ಇದರ ದುಷ್ಪರಿಣಾಮಗಳು ಕೂಡ ತುಂಬ ಇಂಪಾರ್ಟೆಂಟು. ಎಫೆಕ್ಟ್ ಆರ್ ಕಾಸಸ್ ಆಫ್ ಅಥವಾ ಕಾನ್ಸಿಕ್ವೆನ್ಸಸ್ ಆಫ್ ಸಾಯಿಲ್ ಪೊಲ್ಯೂಷನ್. ಭೂಮಿಯ ಫಲವತ್ತತೆ ಏನಾಗುತ್ತೆ, ಕಳೆದುಕೊಳ್ತಾರೆ. ಇವೆಲ್ಲ ಯೂಸ್ ಮಾಡೋದ್ರಿಂದ ಅಥವಾ ಈ ಕ್ರಿಮಿನಾಶಕಗಳನ್ನು ಹೊಲಕ್ಕೆ ಸಿಂಪಡಿಸೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ. ನೆಕ್ಸ್ಟು ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ನೋಡಿ, ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ನೆಕ್ಸ್ಟು ತ್ಯಾಜ್ಯ ವಸ್ತುಗಳಿಂದಾಗಿ ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ. ಓಕೆ, ಮಣ್ಣಿನ ಸವಕಳಿ ಉಂಟಾಗುವಿಕೆ ಕೈಗಾರಿಕೆ ತ್ಯಾಜ್ಯ ವಸ್ತುಗಳಿಂದಾಗಿ ಜೀವಿಗಳಿಗೆ ಅತಿ ವಿಷಮವಾಗಿ ಪರಿಣಮಿಸ್ತಾ ಹೋಗುತ್ತೆ. ಅಂದರೆ ಅದೇ ಪರಿಣಮಿಸುತ್ತೆ. ಈ ಮಾರಣಾಂತಿಕ ಪರಿಣಾಮಗಳು ಸಂಭವಿಸುವವು ಅವು ಯಾವುವು ಎಂದರೆ, 1971ರಲ್ಲಿ ಗೋಧಿ ಬೆಳೆಗೆ ಸಿಂಪಡಿಸಿರ್ತಕ್ಕಂತಹ ಪಾದರಸಯುಕ್ತ ಈ ಪಿಡುಗುನಾಶಕ ಏನಿತ್ತಲ್ವ, ಪಾದರಸಯುಕ್ತ ಈ ಔಷಧಿ 500 ಮಂದಿ ಏನಾಗಿದ್ರು, ಸಾವನ್ನಪ್ಪಿದ್ರು. 500 ಮಂದಿ ಅಥವಾ 500 ಜನ ಸಾವನ್ನಪ್ಪಿದ್ರು. 1974ರಲ್ಲಿ ಕೀಟನಾಶಕ ಬೆರೆತಂತಹ ಈ ಮುಸುಕಿನ ಜೋಳದ ಸೇವನೆಯಿಂದಾಗಿ 97 ಜನರು ಸಾವನ್ನಪ್ಪಿದ್ರು. ಓಕೆ, ಹೀಗೆ ಮಣ್ಣಿನ ರಾಸಾಯನಿಕ ಗುಣ ಬದಲಾಗ್ತಾ ಹೋಗುತ್ತೆ. ಹೀಗೆ ಭೂಮಾಲಿನ್ಯದಿಂದಾಗಿ ಜೀವಿಗಳಿಗೆ, ಮಾನವನ ದೈನಂದಿನ ಜೀವನಕ್ಕೆ ಏನಾಗ್ತಾ ಹೋಗುತ್ತೆ ಅಂದರೆ ದುಷ್ಪರಿಣಾಮ ಬೀಳ್ತಾ ಹೋಗುತ್ತೆ. ಓಕೆ, ಹಾಗಿದ್ರೆ ಇದನ್ನು ನಿಯಂತ್ರಣ ಹೇಗೆ ಮಾಡಬೇಕು, ಪರಿಹಾರ ಕ್ರಮ ಏನಿದೆ? ರೆಮಿಡೀಸ್ ಆಫ್ ಸಾಯಿಲ್ ಪೊಲ್ಯೂಷನ್. ಓಕೆ, ಭೂ ಸವಕಳಿ ಉಂಟಾಗದಂತೆ ಹೊಲಗಳಿಗೆ ಏನು ಮಾಡಬೇಕು, ಒಂದು ಬಹುದೊಡ್ಡದಾಗಿರ್ತಕ್ಕಂತಹ ಒಡ್ಡನ್ನು ನಿರ್ಮಿಸಬೇಕಾಗುತ್ತೆ. ಕ್ರಿಮಿನಾಶಕ ರಾಸಾಯನಿಕ ಗೊಬ್ಬರಗಳನ್ನು ಪರಿಣಿತರ ಈ ಸಲಹೆ ಮೇರೆಗೆ ಮಾತ್ರ ಬೆಳೆಗಳಿಗೆ ಬಳಸಬೇಕಾಗುತ್ತೆ.
ಅಷ್ಟೇ ಅಲ್ಲದೆ ಅರಣ್ಯ ನಾಶವನ್ನು ತಡಿಬೇಕಾಗುತ್ತೆ. ಹೊಲಗದ್ದೆಗಳಲ್ಲಿ ನೀರಿನ ಸೂಕ್ತ ಬಳಕೆ, ಅರಣ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಾಗುತ್ತೆ. ಓಕೆ, ಮನೆಯ ಈ ಕಸ ಇಲ್ಲವೇ ಕಾರ್ಖಾನೆಗಳ ಕಸವನ್ನು ಒಂದು ನಿರ್ದಿಷ್ಟ ಸ್ಥಳವನ್ನು ಗುರುತಿಸಿ ಆ ನಿರ್ದಿಷ್ಟ ಸ್ಥಳದಲ್ಲಿ ಏನು ಮಾಡಬೇಕು, ನಾವು ವಿಸರ್ಜನೆ ಮಾಡಬೇಕಾಗುತ್ತೆ. ತ್ಯಾಜ್ಯ ವಸ್ತುಗಳನ್ನು ಪುನರ್ಬಳಕೆಗೆ ಅನುಕೂಲವಾಗುವಂತೆ ಮಾಡಬೇಕು. ಈಗೇನು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಯೂಸ್ ಆ್ಯಂಡ್ ಥ್ರೋ, ಅದು ಮತ್ತೆ ಪುನರ್ಬಳಕೆಗೆ ಬಾರದೇ ಇರತಕ್ಕಂತಹ ವಸ್ತು, ಅಂತಹ ವಸ್ತುಗಳನ್ನು ನಾವು ಬ್ಯಾನ್ ಮಾಡಬೇಕಾಗುತ್ತೆ. ಓಕೆ, ಉದಾಹರಣೆ ಗೋಬರ್ ಗ್ಯಾಸ್ ಇರ್ಬೋದು, ಕೆಲವು ತ್ಯಾಜ್ಯ ವಸ್ತುಗಳು ಭೂಮಿಯಲ್ಲಿ ಗುಂಡಿ ತೋಡಿ ಅಲ್ಲಿ ಭದ್ರವಾಗಿ ಮುಚ್ಚಬೇಕಾಗುತ್ತೆ. ಇಂತಹ ಈ ತ್ಯಾಜ್ಯ ವಸ್ತುಗಳನ್ನು ಕಸದಿಂದ ರಸ ಎಂಬ ವಿನೂತನ ಕಾರ್ಯಕ್ರಮವನ್ನು ಜಾರಿ ತರಲೇಬೇಕು. ಎಷ್ಟೋ ಕಾರ್ಯಕ್ರಮಗಳನ್ನು ಜಾರಿ ತಂದಿದೆ, ಬಟ್ ಆದರೂ ನಮಗೆ ಇಂತಹ ಅಥವಾ ಈ ಪಲ್ಯೂಷನ್ಗೆ ನಮಗಿನ್ನೂ ರೆಮಿಡಿಗಳು ಸಿಗ್ತಾ ಇಲ್ಲ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನಾಳೆ ಕ್ಲಾಸಲ್ಲಿ ನಾವು ಈ ಜಲಮಾಲಿನ್ಯವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಜಲಮಾಲಿನ್ಯದ ಜೊತೆ ಒಂದಷ್ಟು ನಾನು ಪ್ರೀವಿಯಸ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ ಕೂಡ ನಾನು ತೊಗೊಂಡು ಬರ್ತೀನಿ ನಾಳೆ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್.